ಎಂಟತ್ತು ದಿನಗಳಿಂದ ತಲೆನೋವಾಗಿ ಪರಿಣಮಿಸಿದ್ದ ಚಿರತೆಯ ಓಡಾಟ ಕೊನೆಗೂ ಸೆರೆ. ನಿಟ್ಟುಸಿರು ಬಿಟ್ಟ ಎಲೆಕ್ಟ್ರಾನಿಕ್ ಸಿಟಿ ಐಟಿಬಿಟಿ ಉದ್ಯೋಗಿಗಳು. ಕಳೆದ 15 ದಿನಗಳಿಂದ ಎಲೆಕ್ಟ್ರಾನಿಕ್ ಸಿಟಿ ಐಟಿಬಿಟಿ ನಿರ್ಜನ ಪ್ರದೇಶದಲ್ಲಿ ಆಗಾಗ ಕಾಣಿಸಿಕೊಳ್ಳುತ್ತಿತ್ತು. ಅದಲ್ಲದೆ ನಾಯಿ ಮತ್ತು ಬೆಕ್ಕನ್ನು ಕೊಂದು ತಿಂದಿತ್ತು. ಇದರಿಂದ ಸಾರ್ವಜನಿಕರು ಕೂಡ ಓಡಾಡಲು ಭಯಪಡ್ತಿದ್ರು. ಆದರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇಟ್ಟಿದ್ದ ಬೋನಿಗೆ ಬಿದ್ದು ಕೆಡ್ಡಕ್ಕೆ ಕೆಡವಲಾಗಿದೆ. ಇದರಿಂದ ಐಟಿಬಿಟಿ ಮಂದಿ ನಿಟ್ಟುಸಿರು ಬಿಟ್ಟಿದ್ದಾರೆ. ಅಷ್ಟಕ್ಕೂ ಚಿರತೆಯ ಕಾರ್ಯಾಚರಣೆ ಹೇಗಿತ್ತು, ಯಾರೆಲ್ಲ ಕಾರ್ಯಾಚರಣೆಯಲ್ಲಿ ಭಾಗಿಯಿದ್ರು, ಈ ಸ್ಟೋರಿ ನೋಡಿ. ಆಗಾಗ ಕಾಣಿಸಿಕೊಂಡಿದ್ದ ಚಿರತೆ ಕೆಡ್ಡಕ್ಕೆ ಕೆಡವಿದು ಅರಣ್ಯ ಅಧಿಕಾರಿಗಳು. ಚಿರತೆ ಆತಂಕದಿಂದ ಹೊರಬಂದ ಜನ. ಥರ್ಮಲ್ ಮೂಲಕ ಚಿರತೆ ಕಾರ್ಯಾಚರಣೆ. ಚಿರತೆ ರಕ್ಷಣೆ ಮಾಡಿ ಬನ್ನೇರುಘಟ್ಟಕ್ಕೆ ಶಿಫ್ಟ್ ಮಾಡಲಾಗಿದೆ. ಹೌದು, ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬಯಕಾನ್ ಸಮೀಪ ಚಿರತೆ ಕಾಣಿಸಿಕೊಂಡಿತ್ತು. ಅದಾದ ಬಳಿಕ ಜಿಗಣಿ ಸಮೀಪದ ಕ್ಯಾಲಸನಹಳ್ಳಿಯಲ್ಲಿ ಕಾಣಿಸಿಕೊಂಡು ನಾಪತ್ತೆಯಾಗಿತ್ತು. ಅದಾದ ಬಳಿಕ ಕಳೆದ ವಾರದಿಂದ ಐಟಿಬಿಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಹೆದ್ದಾರಿ ದಾಟುತ್ತಿದ್ದ ಚಿರತೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿತ್ತು. ಇದರಿಂದ ಐಟಿ ಮಂದಿ ಭಯಪಡುವ ಪರಿಸ್ಥಿತಿ ಎದುರಾಗಿತ್ತು. ಇನ್ನು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಾಣಿಸಿಕೊಂಡಿದ್ದ ಚಿರತೆ ಸೆರೆಗೆ ವಿಶೇಷ ತಂಡ ರಚನೆ ಮಾಡಿ ಆನೇಕಲ್ ಹಾಗೂ ಕೆಆರ್ ಪುರಂ ವಲಯ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯ ಸ್ಥಳೀಯರ ಜೊತೆ ಸಹಕಾರ ಪಡೆದು ಚಿರತೆಯ ಓಡಾಡಿರುವ ಸ್ಥಳಗಳಲ್ಲಿ ಕ್ಯಾಮೆರಾ ಅಳವಡಿಕೆ ಮಾಡಿ 3 ಪ್ರತ್ಯೇಕ ಬೋನ್ಗಳನ್ನು ಇಟ್ಟು ಕಾರ್ಯಾಚರಣೆ ಮುಂದಾಗಿದ್ದರು. ಇನ್ನು ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಚಿರತೆ ಒಂದು ಕಾಣಿಸಿಕೊಂಡು ಆತಂಕ ಸೃಷ್ಟಿ ಮಾಡಿತ್ತು. ಕಡೆಗೂ ರಾತ್ರಿ ತುಮಕೂರು ಬೋನ್ ಹೆಸರಿನ ಬೃಹತ್ ಗಾತ್ರದ ಬೋನ್ ಒಳಗೆ ಹೆಲಿಪ್ಯಾಡ್ ಇರುವಂತಹ ಜಾಗದಲ್ಲಿ 11:53ಕ್ಕೆ ಬೋನಿಗೆ ಚಿರತೆ ಬಿದ್ದಿದೆ. ಇದರಿಂದ ಸುತ್ತಮುತ್ತಲ ಜನತೆಗೆ ನಿರಾಳವಾಗಿದೆ. ಇನ್ನು ಈ ಕಾರ್ಯಾಚರಣೆಯಲ್ಲಿ ಸಹಾಯಕ ಅರಣ್ಯ ಅಧಿಕಾರಿಗಳಾದ ಗಣೇಶ್ ಅವರು ಹೇಳಿದ್ದಾದರೂ ಏನು, ಬನ್ನಿ ನೋಡೋಣ. ಅತ್ಯಂತ ಯಶಸ್ವಿ ಕಾರ್ಯಾಚರಣೆ ನಮ್ಮ ಈ ಉಪವಿಭಾಗದಲ್ಲಿ. ಏನಂದರೆ ಈ ಅರ್ಬನೈಸೇಷನ್ ಆಗಿರುವಂಥ ಜಾಗಗಳಲ್ಲಿ ಚಿರತೆ ಬರುವಂಥದ್ದು ಮುಂದಿನ ದಿನಗಳಲ್ಲಿ ಸಹಜ ಆಗಿರುತ್ತೆ. ಏನಂದರೆ ನಾವು ಅದಕ್ಕೆ ಈ ಜಾಗ ಮಾಡಿಕೊಟ್ಟು ಹೊಂದ್ಕೊಂಡು ಕೋಎಕ್ಸಿಸ್ಟೆನ್ಸಲ್ಲಿ ಹೋಗುವಂಥ ಸಂದರ್ಭಗಳು ಬರ್ತಾನೆ ಇರುತ್ತೆ ಮುಂದೆ. ಈ ಯಶಸ್ವಿ ಕಾರ್ಯಾಚರಣೆ ಆಗಲಿಕ್ಕೆ ಕಾರಣ ಅಂದರೆ ಇಲ್ಲಿಯ ಸುತ್ತಮುತ್ತಲು ಇರುವಂತಹ ಒಂದು ಎಲೆಕ್ಟ್ರಾನಿಕ್ ಸಿಟಿ ಟೌನ್ಶಿಪ್ ಅಥಾರಿಟಿ ಎಲ್ಸಿಟ ಅಂತ ಒಂದಿದೆ. ಹಾಗೆ ಇಲ್ಲಿರ್ತಕ್ಕಂತಹ ಎಲ್ಲ ಉದ್ಯಮಿಗಳು ಸಹಿತ ನಮಗೆ ಸಹಕಾರವನ್ನು ನೀಡಿದ್ದಾರೆ. ಸುಮಾರು 17ನೇ ತಾರೀಕು ನಮಗೆ ಬಂದಂತಹ ಮಾಹಿತಿ ಪ್ರಕಾರ ಟೌನ್ ಪ್ಲಾಜಾದಲ್ಲಿ ಒಂದು ಚಿರತೆ ದಾಟಿತು ಅಂತ ಗೊತ್ತಾಯಿತು. ಅವತ್ತಿಂದನೇ ಅರಣ್ಯ ಇಲಾಖೆ ಕಾರ್ಯಾಚರಣೆಗೆ ಇಳಿತು. ಅವತ್ತಿಂದ ನಮಗೆ ಬೇಕಾದಂಥ ಸಿದ್ಧತೆಗಳನ್ನೆಲ್ಲ ಬಹಳಷ್ಟು ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿದ್ವಿ. ನಾವು ಕಳೆದ 4 ದಿನದಿಂದ ಇಲ್ಲೇ ಬಿಟ್ಬಿಟ್ಟಿದ್ವಿ. ಇಲ್ಲೇ ಒಂದು ಸಣ್ಣ ಕ್ಯಾಂಪನ್ನು ಹಾಕಿದ್ವಿ. ಇದೊಂದು 50 ಎಕರೆ ಒಂದು ಕ್ಯಾಂಪಸ್ಸು, ಒಂದು CDOT ಅಂತ ಒಂದಿದೆ, ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಅಂತ ಹೇಳಿ. ಅದು ಒಂದು 50 ಎಕರೆಯಲ್ಲಿ ಒಂದು 19 ಎಕರೆ ಅವ್ರದ್ದು ಕ್ಯಾಂಪಸ್ ಇದೆ ಈಗ CDOT. ಇನ್ನೊಂದು 31 ಎಕರೆ ITI ಅಂಡರಲ್ಲಿ ಇದೆ. ಇದು ಒಂದು ಸ್ವಲ್ಪ ನೀವು ಈಗಾಗಲೇ ನೋಡ್ತಿರೋ ಹಾಗೆ ಇಲ್ಲಿ ಸಾಕಷ್ಟು ಕಾಡು ರೀತಿಯಲ್ಲೇ ಇರೋ ಗಿಡ ಗಂಟೆಗಳು ಮರಗಳು ಬೆಳೆದಿರುವಂಥದ್ದಿದೆ. ಇದನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಬೇಸಿಕಲಿ ಅವರು. ಇಲ್ಲದಿದ್ದರೆ ಇಂತಹದ್ದೇ ಚಿರತೆಗಳಿಗೆ ತಾಣ ಆಗುತ್ತೆ. ಎಲ್ಲಿಂದ ಆಚೆ ಬಂದಂತಹ ಇಲ್ಲಿ ನಿಯರ್ ಬೈ ನಮ್ಮಲ್ಲಿ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಇದೆ, ತಮಿಳ್ನಾಡು ಕಾಡಿದೆ, ಎಲ್ಲ ಹತ್ತಿರದಲ್ಲಿರುವಂಥ ಕಾಡುಗಳಿವೆಲ್ಲ. ಅಲ್ಲಿಂದ ಬಂದಂಥ ಚಿರತೆಗಳು ಇಲ್ಲಿ ಒಂದು ಸುರಕ್ಷಿತವಾದ ಜಾಗ ಅಂತ ತಿಳ್ಕೊಂಡ್ರೆ ಇಲ್ಲಿ ಬೀಡುಬಿಡುವಂಥದ್ದು. ಇಲ್ಲಿ ಬೀಡುಬಿಟ್ರೆ ಆತಂಕ. ಸಾವಿರಾರು ಜನ ಇಲ್ಲಿ ಉದ್ಯೋಗವನ್ನು ಮಾಡ್ತಿರ್ತಾರೆ. ಅವರಿಗೆ ಪ್ರತಿನಿತ್ಯ ಕೆಲಸಕ್ಕೆ ಬರಬೇಕೋ ಬೇಡೋ ಅನ್ನೋವಂಥ ಆತಂಕ ಇರುತ್ತೆ. ನಾವು ಫಸ್ಟು CDOTನಲ್ಲಿ 2 ದಿನ ಚಿರತೆಗಳು ಓಡಾಡಿದಂಥ ಫುಟೇಜನ್ನು ತೊಗೊಂಡಿದ್ವಿ, ಫಾಲೋ ಅಪ್ ಮಾಡಿದ್ವಿ. ಇದೊಂದು ಸುಮಾರು ಒಂದು 5-6 ವರ್ಷದ ಗಂಡು ಚಿರತೆ ಆಗಿರುತ್ತೆ. ಇದು ಭಾಳ ಚೆನ್ನಾಗಿದೆ, ಹೆಲ್ದಿಯಾಗಿರುವಂಥದ್ದು. ಇಲ್ಲಿರುವಂಥ ಒಂದು ವೆಜಿಟೇಷನ್ನು, ಇಲ್ಲಿರುವಂಥ ಗಿಡ ಮರಗಳ ಮಧ್ಯದಲ್ಲಿ ಒಳ್ಳೆ ಸುರಕ್ಷಿತ ಜಾಗ ಅಂತ ಕಂಡು ಬಂದು ಇಲ್ಲಿ ಅದು ಬಿಟ್ಟಿತ್ತು. ಸೊ ಈ ಒಂದು ಕಾರ್ಯಾಚರಣೆನ ನಾವೊಂದು ಟೆಕ್ನಾಲಜಿ ಅಂದರೆ ನಾವೊಂದು ಥರ್ಮಲ್ ಡ್ರೋನನ್ನು ಯೂಸ್ ಮಾಡಿದ್ವಿ. ಈ ಸಲ ಕಂಟಿನ್ಯೂಸ್ ಆಗಿತ್ತು. ಆಲ್ ದ 3 ಡೇಸ್ ವಿ ಯೂಸ್ ಥರ್ಮಲ್ ಡ್ರೋನ್. ಆ ಥರ್ಮಲ್ ಡ್ರೋನಿಂದ ಯಾರು ಎಲ್ಲೇ ಅಲ್ಲಿ ಚಿರತೆ ಕಾಣ್ತೀವಿ, ಇಲ್ಲಿ ಚಿರತೆ, ಅವೆಲ್ಲ ಸುಳ್ಳು. ನಮ್ಮ ಒಂದು ಸೈಟ್ನಲ್ಲೇ ಚಿರತೆ ಕಂಟಿನ್ಯೂಸ್ ಇತ್ತು. ಹಾಗಾಗಿ ನಾವು ಯಾವುದೇ ಥರದ ಫೋರ್ಸನ್ನು ಮಾಡಲಿಕ್ಕೆ ಹೋಗಲಿಲ್ಲ. ಇಲ್ಲಿ ಒಂದು ಹೊಸ ಥರದ ಒಂದು ಕೇಜನ್ನು ನಾವು ತಯಾರು ಮಾಡಿದ್ವಿ. ಇಟ್ ವಾಸ್ ಕಾಲ್ಡ್ ತುಮಕೂರು ಕೇಜ್ ಪ್ಯಾಟರ್ನಲ್ಲಿ ಮಾಡಿದಂಥದ್ದು. ತುಂಬ ದೊಡ್ಡದು, ಸುಮಾರು 10x12 ಒಂದು ದೊಡ್ಡ ಕೇಜ್ ಇರೋವಂಥದ್ದು. ಅದನ್ನು ತಂದು ಇಟ್ಟಿದ್ವಿ. ಪ್ಲಸ್ 3 ಸಣ್ಣ ಬೋನ್ಗಳು ಮತ್ತು ಹಾಗೂ ಒಂದು 10-15 ಕ್ಯಾಮ್ರಾ ಟ್ರ್ಯಾಪ್ಸನ್ನು ಹಾಕಿದ್ವಿ. ಪ್ರತಿ ದಿವಸ ಕಂಟಿನ್ಯೂಸ್ ಮಾನಿಟ್ರಿಂಗ್ ಇತ್ತು. ಚಿರತೆ ಎಲ್ಲಿ ಹೋಯಿತು, ಹೇಗೆ ಬಂತು, ಏನು ಪ್ಯಾಟ್ರನ್ ಇದೆ, ಬಿಹೇವಿಯರ್ ಏನು, ಪ್ರತಿಯೊಂದನ್ನು ಸ್ಟಡಿ ಮಾಡಿದ್ವಿ, ಹಗಲು ರಾತ್ರಿ 2 ಹೊತ್ತು. ಹಾಗಾಗಿ ನಿನ್ನೆ ರಾತ್ರಿ ನಾವು ಇಟ್ಟಂಥ ಒಂದು ಆ ದೊಡ್ಡ ಪಂಜರಕ್ಕೆ
ಚಿರತೆ ಬಿದ್ದಿದೆ. ಸ್ವಲ್ಪ down ಮಾಡು. ಒಂದು ಸಕ್ಸಸ್ಫುಲ್ ಕಾರ್ಯಾಚರಣೆ ಆಗಿರುವಂಥದ್ದು. ಸರ್ ಈಗ ನೆಕ್ಸ್ಟ್ ಮುಂದಿನ ಅದರದ್ದು ಘಟ್ಟ ನ್ಯಾಷನಲ್ ಪಾರ್ಕಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಅದಕ್ಕೇನಾದರೂ ಸಣ್ಣ ಪುಟ್ಟ ಚಿಕಿತ್ಸೆ ನೀಡುವಂಥದ್ದು ಇದ್ದರೆ ಸುಧಾರಿಸ್ಕೊಳ್ಳುತ್ತೆ. ಅಲ್ಲಿ ಅದಕ್ಕೆ ಒಂದು ಮೈಕ್ರೋಚಿಪ್ ಹಾಕಿದ್ದೀವಿ ಈಗಾಗಲೇ. ಮೈಕ್ರೋಚಿಪ್ ಅಂದರೆ ಅದೊಂದು ಸಣ್ಣ ಒಂದು ಡಿಜಿಟಲ್ ಇದು ಒಂದು 15 ಸಂಖ್ಯೆ ಒಂದು ರೀಡರ್ ಇರುತ್ತೆ ಅದರಲ್ಲಿ. ಅದು RFID ಅದು ಆ್ಯಕ್ಚುಲಿ. ಅದು ಮತ್ತೆ ಇನ್ನೆಲ್ಲಾದರೂ ಸಿಕ್ಕಿದರೆ ಇದೇ ಚಿರತೆ ಇಲ್ಲಿ ಬಂದಂತ ನಾವು ಸ್ಟಡಿ ಮಾಡಲಿಕ್ಕಾಗಲಿ, ಅದರದ್ದು ಪ್ಯಾಟ್ರನ್ ಆಗಲಿ, ಎಲ್ಲಿ ಹೋಯ್ತು ಎಲ್ಲಿ ಬಂತು ಕಾಡಿಗೆ ಬಿಡಲಾಗುತ್ತೆ ಸರ್. ಹೌದು, ಅಂತಿಮವಾಗಿ ಕಾಡಿಗೆ. ಯಾಕೆಂದರೆ ಇದು ಫ್ರೀ ರೇಂಜಿಂಗ್ ಲೆಪರ್ಡ್ ಆಗಿತ್ತು. ಇದು ಕಾಡಿನಿಂದನೇ ಬಂದಿದ್ದಂಥ ಲೆಪರ್ಡ್ ಆಗಿತ್ತು. ಹಾಗಾಗಿ ಹಿಂದೆ ರಕ್ಷಣೆ ಮಾಡಿದಾಗೆಲ್ಲ ನ್ಯಾಷನಲ್ ಪಾರ್ಕಿಗೆ ಬಿಡಲಾಗಿತ್ತು. ಈಗ ವಾಪಸ್ ಕಾಡಿಗೆ ಬಿಡಲ್ಲ. ಅಲ್ಲ, ಈಗ ನೀವು ಅದನ್ನು ಸಫಾರಿಲಿ ಬಿಡ್ತೀರಾ ಅಥವಾ ಫಾರೆಸ್ಟಲ್ಲಿ ಈಗ ಬಿಡ್ತೀರಾ? ಸದ್ಯಕ್ಕೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಈಗಿನ ತನಕ ವರದಿಯನ್ನು ಕೊಟ್ಟಿದ್ದೀವಿ. ನಂತರ ಏನು ಡಿಸೈಡ್ ಆಗುತ್ತೆ. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಆಪರೇಷನ್ ಹೇಗಿತ್ತು? ಲಾಸ್ಟ್ ಟೈಮ್ ಕೂಡಲಲ್ಲಿ ಬಂದಾಗ ಸ್ವಲ್ಪ ಪ್ಯಾನಿಕ್ ಆಗಿತ್ತು. ಬಟ್ ಈ ಟೈಮಲ್ಲಿ ಚಿರತೆ ಇದೆ ಅಂತ ಗೊತ್ತಾದಾಗ ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಅಂದರೆ ಲೀಡರ್ಶಿಪ್ ಆಫ್ ಅಸ್ಸಾಂ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಗಣೇಶ್ ಅವರಿಂದ ಸೊ ಪ್ಯಾನಿಕ್ ಆಗಿಲ್ಲ ಅವರು. ಸೊ ದೇ ಪ್ಲ್ಯಾನ್ ಇಟ್ ವೆಲ್. ಎಲ್ಲವೂ ಒಂದು ಅಚ್ಚುಕಟ್ಟಾಗಿ ಪ್ಲ್ಯಾನ್ ಮಾಡಿ ಅದನ್ನು ಜಾಸ್ತಿ ಹೊರಗಡೆ ಜನಗಳಿಗೆ ಕೂಡ ಭಯ ಬೀಳಿದಿರೋ ಹಾಗೆ ಒಂದು ಪ್ಲ್ಯಾಂಡ್ ರೀತಿಯಲ್ಲಿ ಅದನ್ನು ಟ್ರ್ಯಾಪ್ ಮಾಡೋಕ್ಕೆ ವ್ಯವಸ್ಥೆ ಮಾಡಿದೆ. ಇದು ಸುಮಾರು 5ನೇ ದಿನ ಆಯಿತು ಚಿರತೆ ಬಂದು. 5 ದಿನವರೆಗೂ ಸತತವಾಗಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಗಲು ರಾತ್ರಿ ಅದನ್ನು ಮಾನಿಟರ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಅದು ಟ್ರ್ಯಾಪ್ ಆಗಿದೆ. ಈಗ ಅದು ಟ್ರ್ಯಾಪ್ ಆಗಿ ಅದನ್ನು ಸೆಲೆಕ್ಟ್ ಮಾಡಿ ಅದನ್ನು ಫರ್ದರ್ ಎಕ್ಸಾಮಿನೇಷನ್ಗೋಸ್ಕರ ಬನಘಟ್ಟ ಝೂಗೆ ಮಾಡ್ತಾರೆ. ಸರ್ ನಿಮ್ಮ ಈಗ ಟ್ರ್ಯಾಪ್ ಮಾಡೋ